ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ವಿಚಾರಣೆ ಮಾಡುತ್ತಿರೋ ಸಂದರ್ಭದಲ್ಲಿ ಅಲ್ಲೊಬ್ಬ ಕೀಳು ಮನಸ್ಸೃತಿ ಒಳತಕ್ಕಂಥ ಕೀಳು ವ್ಯಕ್ತಿತ್ವ ಒಳಗಂಥ ನೀಚ ಬುದ್ಧಿಯ ಕಿಶೋರ್ ಎನ್ನುವಂಥ ವಕೀಲನು ತಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅಧೀನ ನಿರ್ಣಯ ಬಂದಿಲ್ಲ ಅಂದ್ಕೊಂಡು ತನ್ನ ಸೂವನ್ನು ಎಸಗುವಂಥ ಹೀನ ಕೃತ್ಯವನ್ನು ಎಸಗಿದ್ದಾನೆ. ಆ ಹೀನ ಕೃತ್ಯ ಎಸಗಿದಂಥ ಆ ಒಬ್ಬ ನೀಚ ಮನುಷ್ಯನನ್ನು ಕಾನೂನಿನ ಪ್ರಕಾರ ಅನುಗುಣವಾಗಿ ಅವನಿಗೆ ಸೂಕ್ತ ಕ್ರಮ ಜರುಗಿಸಬೇಕು. ಅವನು ಕೂಡಲೇ ಬಂಧಿಸಬೇಕು. ಸ್ವಮೋಟವಾಗಿ ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಬೇಕು. ಅವನಿಗೆ ಮರಣದಂಡನೆ ವಿಧಿಸಬೇಕು ಅಂಥೇಳಿ ಇವತ್ತು ದಿವಸ ಏನದ ಕಲಬುರಗಿ ಜಿಲ್ಲಾ ವಕೀಲರ ಸಂಘದಂಥ ಹೈಕೋರ್ಟ್ ಯೂನಿಟ್ ಮತ್ತು ಜಿಲ್ಲಾ ವಕೀಲರು ಯೂನಿಟ್ ವತಿಯಿಂದ ಇವತ್ತು ನಾವೇನು ಹೋರಾಟಕ್ಕೆ ಬಂದಿದ್ದೇವೆ. ಕಲಬುರಗಿ ನ್ಯಾಯವಾದಿಗಳ ಸಂಘದ ಪರವಾಗಿ ನಾವು ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಏಕೆಂದರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಸನ್ಮಾನ್ಯ ಶ್ರೀ BR ಗವಾಯಿ ಅವರ ಒಂದು ಕೋರ್ಟ್ ಹಾಲ್ನಲ್ಲಿ ಒಬ್ಬ ನ್ಯಾಯವಾದಿ, ರೌಡಿ ನ್ಯಾಯವಾದಿ ರಾಕೇಶ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ, ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ದಾಳಿಯನ್ನು ಮಾಡಿದ್ದಾನೆ. ಅದು ಚಪ್ಪಲಿ ಎಸೆಯುವುದರ ಮುಖಾಂತರ ಅದನ್ನು ನಾವು ಉಗ್ರವಾಗಿ ಮೊದಲನೇದಾಗಿ ಖಂಡಿಸ್ತೇವೆ. ಗವಾಯಿಯ ಮೇಲೆ ಏನು ಶೂ ಎಸೆಯುವುದರ ಮುಖಾಂತರವಾಗಿ ಆತ ಏನು ಮಾಡಿದ್ದಾನೆ ಅಂದರೆ ನ್ಯಾಯಾಂಗದ ವ್ಯವಸ್ಥೆಯನ್ನು ಹಾಳು ಮಾಡಿದ್ದಾನೆ. ನ್ಯಾಯಾಂಗದ ಮೇಲೆ ಒಂದು ಆಕ್ರಮಣ ಮಾಡಿದ್ದಾನೆ ಅಂತ ನಾನು ಭಾವಿಸುತ್ತಿದ್ದೇನೆ. ಯಾಕಂದರೆ ಇವತ್ತು ನಮ್ಮ ನ್ಯಾಯವಾದಿಗಳಿಗೂ ಕೂಡ ಭಾಳ ಇನ್ಸಲ್ಟ್ ಇದು. ಇಟ್ ಇಸ್ ಎ ಗ್ರೇಟ್ ಇನ್ಸಲ್ಟ್ ಟು ದ ಅಡ್ವೊಕೇಟ್ಸ್ ಕಮ್ಯುನಿಟಿ. ಅದು ಚಪ್ಪಲಿ ಎಸ್ಕೊಂಡು ದೊಡ್ಡ ಮನುಷ್ಯರ ಕೆಲಸ ಅಲ್ಲ. ಆತ ಏನಿದ್ರೂ ಕೂಡ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಬೇಕು, ಅದರ ಅಪೀಲ್ ಹೋಗಬೇಕು, ಅದರ ರಿವ್ಯೂ ಹಾಕಬೇಕು. ಪೆಟಿಷನ್ ಇದೆ, ಅದಕ್ಕೆ ರೂಲ್ ಆಫ್ ಲಾ ಇದೆ, ಅದಕ್ಕೆ ಹಾದಿಗಳಿದ್ದಾವೆ. ಆ ಹಾದಿಯನ್ನು ಬಿಟ್ಟು ತನ್ನ ಕೈಯಲ್ಲಿ ಕಾನೂನು ತೆಗೆದುಕೊಂಡು, ತನ್ನ ಕೈಯಲ್ಲಿ ಚಪ್ಪಲಿ ತೆಗೆದುಕೊಂಡು ಎಸೋದರ ಮುಖಾಂತರ ಆತ ಒಬ್ಬ ಕುಖ್ಯಾತಿ, ಆತ ಒಬ್ಬ ರೌಡಿ, ಆತ ಒಬ್ಬನಿಗೆ ಕಾನೂನು ಗೊತ್ತಿಲ್ಲ, ರೂಲ್ ಆಫ್ ಲಾ ಇಲ್ಲ, ಗೊತ್ತಿಲ್ಲದಂಥ ವ್ಯಕ್ತಿನೇ ಮಾತ್ರ ಇಂಥದ್ದು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದನ್ನು ಅದನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಅವನಿಗೆ ಒಂದು ಈ ದೇಶದ ವಿರುದ್ಧ ಆತ ಏನು ಸಮರ ಸಾರಿದ್ದಾನೆ, ಮುಖ್ಯ ನ್ಯಾಯಮೂರ್ತಿಗಳ ವಿರುದ್ಧ ಏನು ಇಂಥ ಒಂದು ಕುಖ್ಯಾತಿ ಕೆಲಸವನ್ನು ಮಾಡಿದ್ದಾನೆ, ಅವನ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. District Commissioner to the Honorable President of India that on October 6, 2025, a shocking incident occurred in the Supreme Court of India, where Advocate Rakesh Kishore attempted to throw a show at the Honorable Chief Justice Mr. BR Gawai during court proceedings. The act constitutes a serious breach of judicial decorum, security and respect for the highest institution of justice in the country. The Chief Justice of India is a symbol of justice and represents an institution and perhaps the largest judiciary in the world.